ಇಟ್ಟು ಖಾನಕ್ಕೆ 200 ಗ್ರಾಮ್ ಐತ್ರಿ ಇದು ಬರೇ ಖರೆ ಕೆಲಸ ಇಟ್ಟು ಸ್ಪೀಡ್ ಮಾಡ್ತಿದ್ರಲ್ಲ. ಈಗ ಯಾರ್ಯಾರು ಆಲ್ರೆಡಿ ಅರ್ಶಿನ ಹಚ್ಚಿದಾರಲ್ಲ ರೀ ಈಗ ಸದ್ಯ ಮೂಮೆಂಟ್ದಾಗ ಇದು ಬರೀ 200 ಗ್ರಾಮ್ ಬಿಟ್ಟು ನೋಡ್ರಿ 1 ಎಕರೆಕ 2 ಸಲ ಡ್ರಿಂಚ್ 2 ಸಲ ಸ್ಪ್ರೇ ಮಾಡ್ಕೋಬಹುದು. ನಾವು ಬಡ ರೈತ ಕೂಡ ನಮ್ಮ ಪ್ರಾಡಕ್ಟನ್ನು ಏನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಇದ್ರ ಪ್ರೈಸ್ 4250 ರೂಪಾಯಿ. ಅಂದರೆ ಇದ ಸ್ಟೇಜ್ಗೆ ಯೂಸ್ ಮಾಡಬೇಕು ಅದ ಸ್ಟೇಜ್ಗೆ ಯೂಸ್ ಮಾಡಬೇಕು ಈ ರೀತಿ ಯಾವುದೇ ರೀತಿಯಿಂದ ಇಲ್ಲ. ಒಂದು ಕಿಟ್ ಯೂಸ್ ಮಾಡಿರಿ ಅಂದ್ರೆ 5 ರಿಂದ 10 ಟನ್ 5 ರಿಂದ 10 ಟನ್ ಮಟ್ಟ ಏನಾಗ್ತಿದ್ರಿ ಕಬ್ಬ ಇಳುವರಿ ಹೆಚ್ಚಿಗೆ ಆಗ್ತದೆ ರೀ. ಅಷ್ಟೇ ಆ 1 ಎಕರೆ ರಿಸಲ್ಟ್ ನೋಡ್ರಿ. ನಿಮಗೆ ರಿಸಲ್ಟ್ ಬತ್ತು ನಮ್ಮ ಕಡೆ ಬರ್ರಿ, ರಿಸಲ್ಟ್ ಬರಲಿಲ್ಲ ನಮ್ಮ ಕಡೆ ಯಾರು ಬರಕ್ಕೆ ಹೋಗಿ. ಇವತ್ತಿನ ಮಟ್ಟ 2 ವರ್ಷನಾಗ 40,000 ಕಿಟ್ ನಾ ಇದ್ರಿ ಕೊಟ್ಟೇನ್ರಿ ಮಾರ್ಕೆಟ್ನಾಗ. ಎಟ್ರಿ ಒಂದು ರಿಸಲ್ಟ್ ಫೇಲ್ ಬಂದಿಲ್ಲ. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಆಕ್ಚುಲಿ ನಂದು ಪ್ರಾಪರ್ ರಾಯಬಾಗ. ಇದಕ್ಕಿಂತ ಮುಂಚೆ ನಾನು ಶಿವಶಕ್ತಿ ಫ್ಯಾಕ್ಟ್ರಿ ಕೇಳಿರ್ಬೋದು ನೀವು. ಓಕೆ, ಪ್ರಭಾಕರ್ ಕೋರೆ ಅವ್ರದ ಶಿವಶಕ್ತಿ ಫ್ಯಾಕ್ಟ್ರಿ ಒಳಗ ಫೀಲ್ಡ್ಮನ್ ಅಂತ 12 ವರ್ಷ ಕೆಲಸ ಮಾಡೇನ್ರ. ಓಕೆ, ಅದನ್ನ ಮಾಡ್ಕೋತ ನೌಕರಿ ಮಾಡ್ಕೋತಿದ್ದಾಗ ಇದು ನೆಕ್ಸಸ್ ರಿವಲ್ಯೂಷನ್ ಒಂದು ಪ್ರಾಡಕ್ಟ್ ಬಗ್ಗೆ ನನಗೆ ಏನೈತ್ರಿ ಮಾಹಿತಿ ಆಯ್ತು. ಅದ್ರ ಬಗ್ಗೆ ತಿಳ್ಕೊಂಡ ಎಲ್ಲ ಇದ್ರ ಮಾಡೀನಿ. ಒಬ್ಬ ರೈತರು ಇದ್ರು, ಅವ್ರ ಹೆಸರ ಆ ರೈತನ ಹೆಸರ ಸಿದ್ದಪ್ಪ ಕರಿಹೊಳೆ ಅಂತಾರೆ. ಅವ್ರು ಅವಾಗ ನನಗ ಯಾಕಂದ್ರೆ ನಾವು ಫ್ಯಾಕ್ಟ್ರಿಯಾಗ ಏನ್ ಮಾಡ್ತಿದ್ರು ಮೀಟಿಂಗ್ ಎಲ್ಲ ತಗೋತಿದ್ರು. ನಮಗ ನಮ್ಮ ಪ್ರಭಾಕರ್ ಕೋರೆ ಅವ್ರು ಹುಟ್ಟಬೇಕ ಕಂಟಿನ್ಯೂ ಮೂರು ದಿವಸ ಏನಿರ್ತದ್ರಿ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಟಿರ್ತಾರೆ ಸರ್ ರೈತರದೆಲ್ಲ. ಆ ಟ್ರೈನಿಂಗ್ ದೊಳಗಾಗ್ಲಿ ಅಥವಾ ನಮಗ ಫ್ಯಾಕ್ಟ್ರಿ ವತಿಯಿಂದ ಧಾರವಾಡ ಯೂನಿವರ್ಸಿಟಿಗೆ ಏನ್ ಮಾಡ್ತಿದ್ರು ಒಂದು ಬೆಳಿ ಬಗ್ಗೆ ಮಾಹಿತಿ ಹೇಳಕ್ ನಮ್ಗೆ ಏನ್ ಮಾಡ್ತಿದ್ರು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಬಂದಿತ್ತು. ಆಮೇಲೆ ಈ ಪ್ರಾಡಕ್ಟ್ ಏನೈತಿಲ್ಲ ಆ ರೈತಿಗೆ ಏನ್ ಕೊಟ್ಟಿನಿ ಆ ರೈತರಿಂದ ರಿಸಲ್ಟ್ ಏನ್ ನೋಡ್ರಿ ಸರ್. ನನಗ ಒಂದು ಶಾಕ್ ಐತಿ. ಯಾಕಂದ್ರೆ ರೈತರಿಗೆಲ್ಲ ಗೊತ್ತೈತ್ರಿ ಯಾವ ರೀತಿ ನಾವು ಬೆಳೆತೀವಿ, ಯಾವ ರೀತಿ ನಮಗ ಇಲ್ದ ಡೆವಲಪ್ಮೆಂಟ್ ಆಗಕ ರೀತಿ ಗ್ರೋತ್ ಯಾವ ರೀತಿ ಬರ್ತೈತಿ ನಾ ಹೇಳೋದಂತೂ ಅವಶ್ಯಕತೆ ಇಲ್ಲ. ಆಲ್ರೆಡಿ ಎಲ್ಲಾ ರೈತರಿಗೆ ಗೊತ್ತೈತಿ. ಅವಾಗ ಆ ಕಬ್ಬಿಗೆ ನನ್ನ ಕಡೆ ಅದು ವಿಡಿಯೋನೇ ಐತ್ರಿ. ಯಾವ್ದ್ರಿ ಫಸ್ಟ್ ವಿಡಿಯೋ ನಾ ಮಾಡಿದ್ದ ಬಿಫೋರ್ ಔಷಧ ಕುಡಿಕಿಂತ ಮುಂಚೆ ನಾ ಏನ್ ಮಾಡೀನಿ ಅದೊಂದು ವಿಡಿಯೋ ಮಾಡ್ಕೊಂಡೇನಿ. ಆಮೇಲೆ ಔಷಧ ಕೊಟ್ಟ ನಂತರ ಒಂದು ವಿಡಿಯೋ ಮಾಡ್ಕೊಂಡಿ. ಆ ರಿಸಲ್ಟ್ ಹಿಂಗ್ ಬರ್ತಾರಲ್ಲ ಅದನ್ನ ನಂಬಲಾರದಂತ ರಿಸಲ್ಟ್. ಇಲ್ಲಿ ಹೆಸರು ಬರ್ತಾರ ನೋಡ್ರಿ ಏನ್ರಿ ಅಮೇಜಿಂಗ್ ಅಗ್ರೋ ಬಯೋ ಕಿಟ್. ಅಮೇಜಿಂಗ್ ಮೀನ್ಸ್ ಅಂದ್ರೆ ಏನ್ರಿ ಅಮೇಜಿಂಗ್ ಅಂದ್ರ ನಾವ ಜಾದು ಅಂತೇವ್ರಲ್ಲ ಏನಂತೀವಿ ಜಾದು. ಆ ರೀತಿ ಇದು ಹೊಲದಾಗ ಜಾದು ಕೆಲಸ ಮಾಡ್ತದ್ರಿ. ಓಕೆ, ಇದು ಪೂರ್ತಿ ಸಾವಯವ ಪ್ರಾಡಕ್ಟ್ ಅದ ರೀ. ಯಾವುದೇ ರೀತಿ ಕೆಮಿಕಲ್ ಸಿಸ್ಟಮ್ ಇತ್ತೊಳಗ ಇಲ್ಲ. 100% ಸಾವಯವ. ಇವತ್ತ ನೀವು ಇದನ್ನ ಆಲ್ ಓವರ್ ಇಂಡಿಯಾದೊಳಗೆ ಯಾವುದೂ ಲ್ಯಾಬ್ದೊಳಗೆ ನೀವು ಟೆಸ್ಟಿಂಗು ಕೂಡ ನಮಗೆ ಹೇಳಲಾರ್ದ ಮಾಡ್ಬೋದು. ಇಷ್ಟು ನಾ ಏನು ಮಾಡತ್ತೀನಿ ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಅಂದ್ರೆ ಎಷ್ಟು ಸಾವಯವ ಪ್ರಾಡಕ್ಟ್ ಇದೆ. ಈ ಸಾವಯವ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಲಾಭ ಏನ? ಇವತ್ತ ನಾವೇನು ಮಾಡತ್ತೀವಿ ರೈತರು ಬಾಂಧವರು ಎಲ್ಲರೂ ಯಾವುದೋ ಒಂದು ಬೆಳಿಗ್ಗೆ ನನಗೆ ಏನಾದರೂ ಸಮಸ್ಯೆ ಬಂತು ಅಥವಾ ಅದನ್ನು ಬೆಳೆಸೋ ಸಲ ಏನು ಮಾಡ್ತೀವಿ ಅಂಗಡಿಯವ್ರ ಕಡೆ ಫರ್ಟಿಲೈಸರ್ ಅಂಗಡಿಯಾಗ ಹೋಗ್ತೀವಿ. ಇಷ್ಟು ನಂದು ಬೆಳೆ ಐತಿ ಇದಕ್ಕೆ ನಮ್ಗೆ ಏನು ಬೇಕಾಗಿತ್ರಿ ಅವ್ರು ಏನು ಕೇಳ್ತಾರ ಫರ್ಟಿಲೈಸರ್ ಅಂಗಡಿಯವ್ರ ಎಷ್ಟು ತಿಂಗಳದೈತಿ ಈಗ ಯಾವ ಮೂಮೆಂಟ್ ಐತಿ ಅಂತ ಕೇಳ್ತಾರ ಅವ್ರು. ಹೌದಲ್ರಿ? ಅದನ್ನ ಅವ್ರಿಗೆ ನಾವು ಹೇಳಿದ್ವು ಅಂದ್ರೆ ಅವ್ರು ಕರ ಏನು ಮಾಡ್ತಾರೆ ಒಂದು ಲಿಸ್ಟ್ ಮಾಡಿಬಿಡ್ತಾರೆ. ಇದು ಪ್ರಾಡಕ್ಟ್ ಇಷ್ಟು ಒಯ್ಯಿರಿ ಆಮೇಲೆ ಇದು ಒಗೀರಿ. ಇದು ಆಗ್ತೈತಿ ಅವ್ರು ಬೇರೆ ಆಗ್ತೈತಿ ಸರ. ಅವ್ರು ಏನು ಕೊಡ್ತಾರ ಅದನ್ನ ತಂದು ನಾವು ಒಗಿತೀವಿ. ಅಥವಾ ಕೆಲವರು ಎಜುಕೇಟೆಡ್ ಅದಾರ. ಆ ಎಜುಕೇಟೆಡ್ ಜನ ಏನೈತಿಲ್ಲ MOP ಕೊಡ್ರಿ, DAP ಕೊಡ್ರಿ, 10-26 ಕೊಡ್ರಿ, 9-24-24 ಕೊಡ್ರಿ ಅಂತ ನಾವು ಹೋಗಿ ತೊಗೊಂಡು ಬರ್ತೀವಿ. ಆದರೆ ಯಾವ ಟೈಮ್ದೊಳಗೆ ಏನು ಹಾಕಬೇಕು ಯಾವ ಮೂಮೆಂಟ್ದಾಗ ಮಾಡಬೇಕು ಇದು ನಮಗೇನಿಲ್ಲ ಅಷ್ಟೊಂದು ಇನ್ನೂ ಜಾಗರೂಕತೆ ಆಗಿಲ್ಲ. ರೈತ ನಾವು ಚೀಲಗಟ್ಲೆ ಮಾಡ್ಕೋತ ಬರತ್ತೀವ್ರಿ ಎಲ್ಲರೂ ಮಾಡತ್ತೇವ ಇಲ್ರಿ. ಈಗ ಮೊದ್ಲಿನ ಕಾಲದೊಳಗೆ ನೆಲ ಎಲ್ಲ ಈಗ ನೇಗಲ ಹೊಡಿತಿದ್ರು ಗೊತ್ತಿತ್ರಿ ಸರ್ ಕಾಕ ಗೊತ್ತಿತ್ತು. ಅವಾಗ ಕಟ್ಟಿಗೆಲೆ ನೇಗಲ ಹಾಕ್ತಿದ್ರಿ ಸರ್ ಕಾಕ ಕರೆಕ್ಟ್ ಐತ್ರಿ. ಇವತ್ತ 55 HP ಟ್ರಾಕ್ಟರ್ ಏನು ಹಾಕದವು ಗಾಳಿಗಳು ತಿರ್ಗಾಕದವ್ರಿ ನೆಲದ ಮೇಲೆ ತಿರ್ಗಾಕದವು. ಇಲ್ಲ ಯಾಕೆ ತಿರ್ಗಾಕದವ್ರಿ? ಕಾರಣ ಏನಂದ್ರ ರೀ ಅತಿಯಾಗಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನ ಬಳಸೋದ್ರಿಂದ ಭೂಮಿ ಫಲವತ್ತತೆ ಕಳ್ಕೊಂಡ ಭೂಮಿ ಏನಾಕೈತ್ರಿ ಫುಲ್ ಏನಾಕೈತ್ರಿ ಜಾಂಬ್ ಹಾಕೈತಿ. ಇವತ್ತ ನಾವೇನ್ ಮಾಡತ್ತೀವಿ ರೈತರ ಬಾಜು ನಾವು 4 ಚೀಲ ತಂದು ಒಗದಂದ್ರ ನಾ 6 ಚೀಲ ಒಗಿತೀನಿ. ನಾ 6 ಚೀಲ ಒಗದಂದ್ರ ನನ್ನ ಬಾಜು ನಾವು ಏನು ಮಾಡತ್ತನ್ರಿ 8 ಚೀಲ ಒಗ್ಯಾಕದಾನ. ಹತ್ರ ಬಾಜು ಏನು ಮಾಡತ್ತಾನು 10 ಚೀಲ. ಅಂದ್ರೆ ಕಾಂಪಿಟೇಷನ್ ಹತ್ತಿತ್ರಿ ನಮ್ಮಲ್ಲಿ. ರೈತರಲ್ಲಿ ಏನೇ ಆಗೈತ್ರಿ ಸರ ಉತ್ಪನ್ನ ತೆಗಿಯೋ ಸಲುವಾಗಿ ಹೆಚ್ಚು ಯೂಸ್ ಮಾಡತ್ತೀವ್ರಿ. ಆದ್ರೆ ಪ್ರತಿ ವರ್ಷ ಸಿಸ್ಟಮ್ ಹೆಂಗೆ ಬರತ್ತೈತ್ರಿ ಈಗ ಈ ಸಲ ನೀವು 8 ಚೀಲ 10 ಚೀಲ ಯೂಸ್ ಮಾಡತ್ತೀರಿ. ಮುಂದಿನ ಸಲ ಏನು ಮಾಡ್ಬೇಕಾಗ್ತದೆ ಎಕ್ಸ್ಟ್ರಾ ಮತ್ತೆ 2 ಚೀಲ ಹಾಕಬೇಕು. ಅಂದ್ರೆ 12 ಚೀಲಕ್ಕೆ ಹೋಯ್ತು. 12 ಚೀಲದಿಂದ 14 ಚೀಲಕ್ಕೆ ಹೊಂಟಿದೆ. 14 ಯಾಕೆ ಹೆಚ್ಚು ಹಾಕೈತ್ರಿ? ಬೆಳೆ ನಮ್ಮದು ಉತ್ಪನ್ನ ಹೆಚ್ಚು ತೆಗಿಸೋ ಸಲುವಾಗಿ ನಾವು ರಾಸಾಯನಿಕ ಬಳಕೆಯನ್ನು ಹೆಚ್ಚು ಯೂಸ್ ಮಾಡತ್ತೀವಿ. ಇವತ್ತು ದನಕರುಗಳು ನೋಡ್ರಿ
ಎಲ್ಲರ ಕಡೆ ಕಡಿಮೆ ಆಗಾಕದಾವ ಇಲ್ರಿ. ಅಂದ್ರೆ ಗೊಬ್ಬರ ನಮಗೆ ಸರಿಯಾಗಿ ಸಿಗುವತ್ತು. ಈ ರೀತಿ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚು ಆಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಏನಾಕೈತ್ರಿ ಕಳ್ಕೊದೇವ್. ಅದು ಇವತ್ತು ರಾಸಾಯನಿಕ ಏನೈತ್ರಿ ಸರ್, ಈಗ ಹಿರಿಯಾ ತಗೋರಿ DAP, ಹಿರಿಯಾ ತಗೋರಿ ಒಂದ್ 4 ಕಾಳ ಅಥವಾ ಎರಿಹುಳ ಇದಾವ್ರಲ್ಲ ಭೂಮಿಯಾಗ ಎಲ್ಲಿ ಸಿಗಾಕದವ್ರಿ ಈಗ ಕಾಣಕ ಎಲ್ಲೂ ಕಾಣವಲ್ರಿ ಈಗ. ಅಥವಾ ಎರಿಹುಳ ತಗೋರಿ ಬರೇ 4 ಕಾಳ್ರಿ. 8 ಕಾಳ್ರಿ. ಹಿರಿಯಾ ಏನು ಭಾಳ ಹೈ ಡೋಸು ಅಲ್ಲ. ಏನು ಹೈ ಡೋಸ್ ಐತ್ರಿ ಅದ ಇಲ್ಲ. ಬರೇ ಒಂದು 4 ಕಾಳು ನೀವು ಎತ್ತರ ಮೇಲೆ ಹೋಗಿರಿ, ಎರಿಹುಳ ಮೇಲೆ ಹೋಗಿರಿ, ಅದು 1 ನಿಮಿಷ ತಾಳಂಗಿಲ್ಲ. ಎಷ್ಟು ನಿಮಿಷ ರೀ? 1 ನಿಮಿಷ ತಾಳಂಗಿಲ್ಲ. ಇವತ್ತು ನಾವು ಏನು ಮಾಡತ್ತೀವಿ, ಚೀಲಗಟ್ಲೆ ಹಾಕಾಕದೇವ್ರಿ. ಏನು ಮಾಡತ್ತೀವ್ರಿ? ಚೀಲಗಟ್ಲೆ. ಅಂದ್ರೆ ಪ್ರತಿ ಗೊಬ್ಬರ ಇದು ರಾಸಾಯನಿಕ ಹೆಚ್ಚು ಬಳಸೋದ್ರಿಂದ ಭೂಮಿಗೂ ಏನಾರಿ ಜೀವಾಣುಗಳ ಸಂಖ್ಯೆ ಕಡಿಮೆ ಅದಾವ. ಜೀವಾಣುಗಳ ಸಂಖ್ಯೆ ಕಡಿಮೆ ಹಾಕದಿ ಅಂದ್ರೆ ಈಗ ನಮ್ಮ ಶರೀರದಾಗ ಹೆಂಗೆ ಪೀಸಿಗಳು ಅದಾವ್ರಲ್ಲ, ಹಂಗೆ ಭೂಮಿಯಾಗೂ ಏನದಾವ್ರಿ ಜೀವಾಣುಗಳು ಅದಾವ. ಆ ಜೀವಾಣುಗಳ ಸಂಖ್ಯೆ ಏನಾಗೈತ್ರಿ ಕಡಿಮೆ ಹಾಕದಿ. ಆ ಕಡಿಮೆ ಆಗೋದ್ರಿಂದ ನಾವೇನು ಮಾಡ್ತೀವಿ, ಅತಿ ಹೆಚ್ಚು ಮತ್ತು ರಾಸಾಯನಿಕ ಬಳಕೆ ಮಾಡತ್ತೀವಿ. ಇದರಿಂದ ಭೂಮಿ ಫಲವತ್ತತೆ ಸರ್ ಇದೇ ರೀತಿ ನಾವು ಏನೋ ಎಲ್ರಿ ಒಂದು 10 ವರ್ಷ ಮಾಡಿದ್ವು ಅಂದ್ರೆ ನಮ್ಮ ಕಣ್ಣು ಮುಂದೆ ಹೊಲದಾಗ ಏನ್ರಿ ಕಸನೂ ಬೆಳೆದು ನಮಗೆ ಕಾಣಂಗಿಲ್ಲ. ಈಗ ಎಷ್ಟೋ ಈಗ ನಾವು ಕುಡ್ಚಿ ಸೈಡ್ ಹೋಗ್ರಿ, ಉಗಾರ್ ಸೈಡ್ ಹೋಗ್ರಿ, ಹೊಳಿ ದಂಡಿ ಏರಿಯಾಗ ನೋಡ್ರಿ ನೀವು, ಎಷ್ಟೋ ಭೂಮಿಗಳ ಬಂಜರ್ ಬಿದ್ದಾವೋ ಇಲ್ರಿ. ಯಾಕೆ ಬಿದ್ದಾವ್ರಿ? ಈಗ ನಾ ಕೇಳತ್ತೇನೆ ನಿಮಗೆ, ಯಾಕೆ ಬೆಳಕದಾವ ಹಿಂಗೆ? ಅತಿ ಹೆಚ್ಚು ಕೆಮಿಕಲ್ಗಳನ್ನು ಯೂಸ್ ಮಾಡೋದ್ರಿಂದ ಭೂಮಿ ಬಂಜರ. ಅಲ್ಲಿ ಏನು ನಾಟವತ್ರಿ? ಕಸನೂ ನಾಟುವ. ಅತಿ ಹೆಚ್ಚು ಗೊಬ್ಬರ ಎಲ್ಲಿ ಯೂಸ್ ಮಾಡ್ತಾರೆ ಹೇಳ್ರಿ? ಹೊಳಿ ದಂಡೆಯವ್ರಂತೂ ಭಾಳ ಮಾಡ್ತಾರೆ. ಹೊಳಿ ಸೈಡ್ದವ್ರ ಅವ್ರಂತೂ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಯಾಕೆ ನೀರು ಸಾಕಷ್ಟ. ಆ ರೀತಿ ಗೊಬ್ಬರ ತಂದು ಒಗೆಯೋದು ಚೀಲಗಟ್ಟಲೆ. ಇವತ್ತು ಕಬ್ಬು ಬೆಳೆಸ್ಬೇಕಾದ್ರ ಸರ್ ಕಿಲೋದಾಗ ಬರ್ತಿದ್ರಿ ಕಬ್ಬು ಎತ್ತರಾಗ್ರಿ. ಒಮ್ಮೆ ರಾಸಾಯನಿಕ ಬಿಡಕ್ಕೂ ನಡೆಯಂಗಿಲ್ಲ. ಆ್ಯಕ್ಚುಲಿ ನೋಡ್ರ, ಈಗ ನಾವು ಯಾರು ಯೂಸ್ ಮಾಡತ್ತೇವೆ ತಿಳ್ಕೊರಿ ನೀವು. ಒಮ್ಮೆ ರಾಸಾಯನಿಕ ಬಿಟ್ಟು ಒಮ್ಮೆ ಆರ್ಗಾನಿಕ್ ಮಾಡ್ತೀನಿ ಅಂದ್ರೂ ನಡೆಯಂಗಿಲ್ಲ. 50-50 ಇಡೀ ನಾವು ನಾವು ಇದು ಪ್ರಾಡಕ್ಟನ್ನು ಯೂಸ್ ಮಾಡಿ ನಾವು ಸಾವಯವದಾಗ ಬರಬೇಕಾಗಿತ್ತಂದ್ರೆ ಮಿನಿಮಮ್ 4ರಿಂದ 5 ವರ್ಷ ಬೇಕ್ರಿ. ಎಷ್ಟು ರೀ? 4. ಯಾಕಂದ್ರೆ ಈಗ ಭೂಮಿ ಅಡ್ಯಾಪ್ಟ್ ಆಗಿದ್ದು ಬಿಟ್ಟಿದ್ರಿ, ಅದಕ್ಕೆ ಚಟ ಬಿದ್ದೈತಿ. ಆ ಚಟ ಒಮ್ಮೆ ನಾವು ಸೈಡ್ ಮಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೋತ ಇದನ್ನು ನಾವು ಪ್ರಾಡಕ್ಟನ್ನು ಹೆಚ್ಚು ಮಾಡ್ಬೇಕು. ಈ ಪ್ರಾಡಕ್ಟ್ದು ಏನೈತ್ರಿ, ಇದು ರೈಜಾನ್ ಏನು ಪ್ರಾಡಕ್ಟ್ ಐತ್ರಲ್ಲ, ಈ ಪ್ರಾಡಕ್ಟ ಬೀಜೋಪಚಾರದಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಬೀಜೋಪಚಾರ ಯಾವ ಬೀಜೋಪಚಾರ ರೀ? ಕೊತ್ತಂಬರಿ ಕಾಳು ಹಿಡ್ಕೊಂಡ ತೆಂಗಿನಕಾಯಿ ಮರದ ಮಠ ನಾ ಇದಕ್ಕೆ ಬೀಜೋಪಚಾರ ಮಾಡಕ್ಕೆ ಇಟ್ಟು ಖಾನಕ್ಕೆ 200 ಗ್ರಾಮ್ ಐತ್ರಿ. ಇದು ಬರೇ ಖರೆ ಕೆಲಸ ಇಟ್ಟು ಸ್ಪೀಡ್ ಮಾಡ್ತಿತ್ರಲ್ಲ. ಈಗ ಯಾರ್ಯಾರು ಆಲ್ರೆಡಿ ಅರಿಶಿನ ಹಚ್ಚಿದಾರಲ್ಲ ರೀ, ಈಗ ಸದ್ಯ ಮೂಮೆಂಟ್ದಾಗ ಇದು ಬರೀ 200 ಗ್ರಾಮ್ ಬಿಟ್ಟು ನೋಡ್ರಿ, ನಿಮ್ಗೆ ಈ ಥರದ ತಾಕತ್ತು ಗೊತ್ತಾಗ್ತಿದ್ದು ಎಟ್ರಿ. ಮತ್ತು 100% ಏನೈತ್ರಿ ಇದ ಆರ್ಗ್ಯಾನಿಕ್, ಕೆಮಿಕಲ್ ಇಲ್ಲ, ವಿದೌಟ್ ಕೆಮಿಕಲ್. ಇದು ಬರೀ 200 ರೂಪಾಯಿ ಏನ್ರಿ, 200 ಗ್ರಾಮ 1 ಎಕರೆಗೆ ಸಾಲ್ತಿತ್ತು ಅಂದ್ರೆ ಇದ್ರ ತಾಕತ್ತು ಎಟ್ಟಿರ್ಬೇಕ್ರಿ. ಆ ರೀತಿ ಇದ್ರ ತಾಕತ್ತಿದ್ರಿ. ಇದು ಬೀಜೋಪಚಾರದಲ್ಲಿ ಹಿಡ್ಕೊಂಡ ಎಲ್ಲಿ ಮಟ್ಟ ರೀ, ಇದಕ್ಕೆ ನಾವು ಡ್ರಿಂಚಕ್ಕೂ ಯೂಸ್ ಮಾಡ್ಬೋದು, ಸ್ಪ್ರೇಕ್ಕೂ ಯೂಸ್ ಮಾಡ್ಬೋದು. ಈಗ ಗೊಂಜಾಳ ಎಲ್ಲ ನೀವು ಹಾಕ್ತಿರಲ್ಲ, ಗೊಂಜಾಳ ಅಂದ್ರೆ ಕಾಳು ಕಡಿಗಳು ಇದಾವೆ. ಈ ಥರ ಏನೈತಿರಲ್ಲ 7ರಿಂದ 8 kg ಕಾಳು ಕಳಿಸ್ಬೋದು. 7ರಿಂದ 8 kg ಮಟ್ಟ ಕಾಳು ಏನು ಮಾಡಿದ್ರಿ ಪೇಸ್ಟ್ ಮಾಡೋದ. ಆ ಪೇಸ್ಟ್ ಮಾಡಿದ್ರಿಗೆ ಏನು ಮಾಡಿದ್ರಿ ಎಲ್ಲ ಕಾಳಿಗೆ ಹಚ್ಚಿ ಅಂದ್ರೆ ಏನ್ರಿ ನೆಳ್ಳಗೆ ಆರಿಸ್ಬೇಕ್ರಿ, ಬಿಸಿಲಾಗಲ್ಲ, ನೆಳ್ಳಗೆ 4 ತಾಸು ಆರಿಸಿ ಆಮೇಲೆ ಆ ಕಾಳು ಹಾಕೋದ್ರಿಂದ ಇಟ್ಟು ಸ್ಪೀಡ್ ಬರ್ತಿದ್ರಲ್ಲ ಸರ್. 1 ಡೇದಾಗ ರಿಸಲ್ಟ್ ತೋರಿಸ್ತೈತ್ರಿ. ಇದು ಎಷ್ಟು ದಿವ್ಸದಾಗ ರೀ? 1 ದಿವ್ಸನಾಗ ರಿಸಲ್ಟ್ ತೋರಿಸ್ತೈತಿ. ಈ ಕಬ್ಬು ಎಷ್ಟು ದಿವ್ಸಕ್ಕೆ ನಾಡ್ತೈತ್ರಿ? ನಾಟಕಿ ಮೊಳಕೆ ಬರ್ತೈತ್ರಿ ಹೇಳ್ರಿ? ಮಿನಿಮಮ್ 21 ಡೇಸ್ ಅಬೋವ್ ಬೇಕ್ರಿ. ಎಷ್ಟು ರೀ? 20-21 ದಿವ್ಸ ಬೇಕ್ರಿ ಸರ. 1 ತಿಂಗಳದ ಕಬ್ಬು ಏನಿತ್ರಲ್ಲ ಅದು ಬರೀ 11ರಿಂದ 15 ದಿವ್ಸನಾಗ ತೋರಿಸ್ತೈತ್ರಿ. ಎಷ್ಟು ರೀ? 11ರಿಂದ. ನಾ ಇದು ಪ್ರಾಕ್ಟಿಕಲ್ ಮಾಡಿ ನಾ ಇದಕ್ಕೆ ಬರೀ ಹೇಳ್ತಾ ಇಲ್ಲ, ನಾ ಸ್ವತಃ ರೈತರ ಜೊತೆ ಹೋಗಿ ಇದನ್ನು ಪ್ರಾಕ್ಟಿಕಲ್ ಮಾಡಿ ನೋಡೀನಿ ನಾನು. ಓಕೆ, ಇದು ರೈಜಾನ್ ಏನಿತ್ರಲ್ಲ ಸ್ಪ್ರೇಕು ಯೂಸ್ ಮಾಡೋಕೆ ನಡೀತೈತ್ರಿ. ಆಮೇಲೆ ಫಂಗಿಸೈಡು ಕೆಲಸ ಮಾಡ್ತೈತ್ರಿ ಅದು. ಓಕೆ, ಇದೆಲ್ಲ ಬೆಳೆಗೆ ನಡೀತದೆ ರೀ. ಅದ್ರ ಕಾಳು ಕಡಿಗೆ ಆಗಲಿ, ಕಬ್ಬಿಗಾಗಲಿ, ಅರಿಶಿನಕ್ಕಾಗಲಿ, ಯಾವುದು ಕ್ರಾಪ್ಸ್ಗೆ ನಡೆಯಂಗಿಲ್ಲ ಹಿಂಗಿಲ್ಲ. ಆಲ್ ಕ್ರಾಪ್ಸ್ಗೆ ಇದು 1 ಕಿಟ್ ಬರ್ತೈತ್ರಿ ನಮ್ಮದು. ಓಕೆ, ಈ ಕಿಟ್ದೊಳಗೆ ಏನಿತ್ರಲ್ಲ 6 ಥರ ಪ್ರಾಡಕ್ಟ್ ಬರ್ತಾವ್ರಿ. ಎಷ್ಟು ರೀ? ಪ್ರಾಡಕ್ಟ್ 6 ಥರ ಬರ್ತಾವ್ರಿ. ಕ್ವಾಂಟಿಟಿ 13 ಬರ್ತಾವ್ರಿ ಟೋಟಲ್. 1 ಎಕರೆಗೆ 2 ಸಲ ಡ್ರಿಂಚ್, 2 ಸಲ ಸ್ಪ್ರೇ ಮಾಡ್ಕೋಬೋದು ನಾವು. 2 ಸಲ ಡ್ರಿಂಚ್ ರೀ, 2 ಸಲ ಡ್ರಿಂಚ, 2 ಸಲ ಸ್ಪ್ರೇ ಮಾಡ್ಕೋಬೋದು. ಇವತ್ತು ಮಾರ್ಕೆಟ್ದಾಗ ಹೋಗ್ರಿ ನೀವು, ಅಂದ್ರೆ ಫರ್ಟಿಲೈಸರ್ ಅಂಗಡಿಯಾಗ ಹೋಗ್ರಿ ಸರ್. ಫರ್ಟಿಲೈಸರ್ ಅಂಗಡಿಯಾಗ ಹೋದ್ರೆ ಇಲ್ಲಿ ಯಾರ್ದು ಅಂಗಡಿ ಐತೇನ್ರಿ ಮತ್ತೆ ಸರ? ಅಂಗಡಿಯಾಗ ಹೋದ್ರೆ
ಡೂಪ್ಲಿಕೇಟು ಅದಾವ್ರಿ, ಒರಿಜಿನಲ್ ಪ್ರಾಡಕ್ಟು ಅದಾವ್ರಿ, ಎರಡೂ ಅದಾವ್ರಿ ಸರ. ಈ ಮಾತು ಎಲ್ಲರೂ ನಂಬ್ತೀರಿ? ಓಕೆ. ಈ ಉದಾಹರಣೆ ಹೇಳ್ತೇನೆ. ಕೋರ್ಯಾಜನ್ ಒಂದೇ ಪ್ರಾಡಕ್ಟ್ ಐತ್ರಿ, ಅದರ ಹತ್ರ 4 ರೇಟ್ ಅದಾವ್ರಿ. ಎಷ್ಟು ರೇಟ್ ಅದಾವ್ರಿ? 700 ರೂಪಾಯಿ ಹಿಡ್ಕೊಂಡು 2250 ಅಂದ್ರೆ 2250 ಅಂದ್ರೆ 2250 ರೂಪಾಯಿ ಮಟ್ಟ ರೇಟ್ ಅದಾವೆ. ಕೋರ್ಯಾಜನ್ ಒಂದೇ, ಅದರ ರೇಟ್ ಯಾಕೆ ಬೇರೆ ಸರ? ರೇಟ್ಗಳು ಯಾವುದೂ ಔಷಧ ತೊಗೋರಿ ನೀವು, ಡಿಪೆಂಡ್ ಆಫ್ ಕ್ವಾಲಿಟಿ ಮೇಲೆ ಹೋಗ್ತದೆ. ಇವತ್ತು 1 ಡ್ರಿಂಚ್ 1 ಸ್ಪ್ರೇ ಮಾಡ್ಬೇಕಾದ್ರೆ 1 ಎಕರೆಗೆ 2 ಸಲ ರೀ ಸರ. 1 ಎಕರೆಗೆ 1 ಸಲ ಸ್ಪ್ರೇ ಮಾಡ್ಬೇಕಾದ್ರೆ ಒರಿಜಿನಲ್ ಜರ ನಾವು ತೊಗೊಂಡು ಇವತ್ತು 1261 ತೊಗೋರಿ, 1919 ತೊಗೋರಿ, ಮ್ಯಾಗ್ನೇಸಿಯಮ್ ತೊಗೋರಿ ಸರ್. ಇವತ್ತು ಮಾರ್ಕೆಟ್ನಾಗ ಸಾಕಷ್ಟು ಕಂಪ್ನಿಗಳಾಗ್ಯಾವ್ರಿ, ಫರ್ಟಿಲೈಸರ್ ಭಾಳಷ್ಟು ಕಂಪ್ನಿ ಅದಾವ್ರಿ. ಓಕೆ. ಲೋಕಲ್ ಹಿಡ್ಕೊಂಡು ಹೊರದೇಶ ಮಟ್ಟನೂ ಕಂಪ್ನಿಗಳು ಅದಾವೆ ಇಂಡಿಯಾದಾಗ, ಅದಾವ ಇಲ್ರಿ? ಈ ಥರ ಎಲ್ಲರ್ಕಿಂತ ಬೆಸ್ಟ್ ಏನ್ರಿ, ಕೆಲವು 2 ಕಂಪ್ನಿ ಅದಾವೆ. 3ನೇ ಕಂಪ್ನಿ ನಮ್ಮದು ಇಂಡಿಯಾದ ಅಷ್ಟೇ ಐತ್ರಿ. 2 ಕಂಪ್ನಿ ಹೊರದೇಶದ್ದು ಅದಾವ್ರಿ, 1 ಕಂಪ್ನಿ ಇಂಡಿಯಾದ ಒಂದೇ ಐತಿ. ಆದ್ರೆ ಅದ್ರ ಬಗ್ಗೆ ನಮಗೆ ಯಾರಿಗೂ ತಿಳುವಳಿಕೆ ಅಷ್ಟ ಗೊತ್ತಿಲ್ಲ, ಯಾವುದು ಡೂಪ್ಲಿಕೇಟ ಯಾವುದು ಒರಿಜಿನಲ್ ಗೊತ್ತಿಲ್ಲ. ಇವತ್ತು 1 ಡ್ರಿಂಚ್ 1 ಸ್ಪ್ರೇ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತ್ರಿ ಸರ? ಇವತ್ತು ಒರಿಜಿನಲ್ದಾಗ ಹೆಂಗೈತ್ರಿ, ನಾನು ರೇಟ್ ತೆಗೆದೀನಿ. ಓಕೆ. ಮಿನಿಮಮ್ 3,500 ರಿಂದ 4,000 ಮಟ್ಟ ಡ್ರಿಂಚಿಗೆ ಬರ್ತದೆ ರೀ. ಒರಿಜಿನಲ್ ಪ್ರಾಡಕ್ಟ್ ಎಷ್ಟು ಬರ್ತದೆ ರೀ? ಮಿನಿಮಮ್ 4,000 ರೀ. ಆಮೇಲೆ 1 ಸ್ಪ್ರೇ ಮಾಡಬೇಕಾದ್ರೆ ಒರಿಜಿನಲ್ ತಂದ 2 ರಿಂದ 2,500 ರೂಪಾಯಿ. ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ರೇಟ್ ಐತ್ರಿ ಇದು? ಅಂದ್ರೆ 5,000 ರೂಪಾಯಿ ಹಿಡ್ಕೋರಿ, ಒಂದು ಮಿನಿಮಮ್ 5,000 ಹಿಡ್ಕೋರಿ. ಓಕೆ. 1 ಡ್ರಿಂಚ 1 ಸ್ಪ್ರೇ ಮಾಡಿ ನಾವು ಮಾಡ್ಬೇಕಾದ್ರೆ ಮಾರ್ಕೆಟ್ದಾಗಿನ ತಂದ 5,000 ರೂಪಾಯಿ ಖರ್ಚು ಬರತ್ತಿದ್ರಿ. 2 ಡ್ರಿಂಚ 2 ಸ್ಪ್ರೇ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬತ್ರಿ? 10,000 ರೂಪಾಯಿ ಆಯ್ತು ರೀ. ಓಕೆ. ಈ ಪ್ರಾಡಕ್ಟ ನಮ್ಮದು ಸಾವಯವ ಅದ ರೀ, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ನಾವು ಕೆಮಿಕಲ್ ತಂದ ಮಿನಿಮಮ್ 10,000 ರೂಪಾಯಿ ಖರ್ಚು ಮಾಡತ್ತೀವಿ. ಓಕೆ. ಈಗ ಈ ಥರ 2 ಡ್ರಿಂಚ 2 ಸ್ಪ್ರೇ ಮಾಡ್ಬೋದು, ಅಥವಾ ಬೆಳೆ ಸಣ್ಣದಿತ್ತಂದ್ರೆ 3 ಡ್ರಿಂಚ 4 ಸ್ಪ್ರೇ ಆಗ್ತಾವ್ರಿ. 3 ಡ್ರಿಂಚ 4 ಸ್ಪ್ರೇ ಆಗ್ತಾವ್ರಿ. ಇದ್ರ ಪ್ರೈಸ್ ಏನೈತ್ರಲ್ಲ 9,250 ರೂಪಾಯಿ ರೇಟ್ ಐತಿ. 9,250 ರೂಪಾಯಿ ಇದ್ರ ರೇಟ್ ಐತ್ರಿ. ಅಂದ್ರೆ ಮಾರ್ಕೆಟ್ಗಿಂತ ಏನೈತ್ರಿ ಇದು ಸ್ವಲ್ಪ ಚೀಪ್ ಐತ್ರಿ. ಓಕೆ. ಮಾರ್ಕೆಟ್ಗಿಂತನೂ ಚೀಪ್ ಐತಿ. ಆದ್ರೆ ಇವತ್ತು ಕಂಪ್ನಿ ಇದಕ್ಕೆ ಏನು ಮಾಡಿದ, ಡೈರೆಕ್ಟ್ ರೈತರಿಗೆ ಏನು ಮಾಡ ಮುಟ್ಸಾಕದಾರ ಇದನ್ನು. ಏನ್ರಿ, ಇದಕ್ಕೆ ಯಾರು ದಲಾಲ್ಗಳ, ಸೇಲರ, ಡೀಲರ, ಏಜೆಂಟ ಯಾರೂ ಸಿಸ್ಟಮ್ ಇಲ್ಲ. ಡೈರೆಕ್ಟ್ ಕಂಪ್ನಿ ಟು ಫಾರ್ಮರ್. ಇದಕ್ಕೆ ಕಂಪ್ನಿ ಏನು ಮಾಡಿದ, ಡೈರೆಕ್ಟ್ ಫಾರ್ಮರ್ಗೆ ಡಿಸ್ಕೌಂಟ್ ಕೊಟ್ಟಾರ. ಎಷ್ಟು % ಕೊಟ್ಟಾರ ನೋಡ್ರಿ ಇಲ್ಲಿ? 54% ಡಿಸ್ಕೌಂಟ್ ಕೊಟ್ಟಾರ ಸರ್. ಇವತ್ತು ಮಾರ್ಕೆಟ್ನಾಗ ಒಂದು ಅಂಗಡಿಯಾಗ ಹೋಗಿ 1,00,000 ರೂಪಾಯಿದು ನಾವು ಮಟೀರಿಯಲ್ ಪರ್ಚೇಸ್ ಮಾಡಿದ್ರು ಸರ್ ಡಿಸ್ಕೌಂಟ್ ಕೊಡ್ತಾರೇನ್ರಿ? ಯಾರೂ ಕೊಡಂಗಿಲ್ಲ, ಯಾವ ಅಂಗಡಿಯಾಗ ಕೊಡಂಗಿಲ್ಲ. ಭಾಳ ಆದ್ರೆ ಒಂದು 5 ರಿಂದ 10 ರೂಪಾಯಿ ಕಪ್ಪ ಚಾ ಕುಡಿಸ್ತಾನೆ ಅಷ್ಟೇ ರೀ, ಅದ್ರ ಹೊರತಾಗಿ ಮತ್ತೇನು ಕೊಡಂಗಿಲ್ಲ. ಆದರೆ ಕಂಪ್ನಿ ಇಲ್ಲಿ ಮಾಡೈತಿ ಡೈರೆಕ್ಟ್ ರೈತರಿಗೆ. ಅಂದ್ರೆ ಒಂದು ನಮ್ಮಲ್ಲಿ 10 ಗುಂಟೆ ಇದ್ದಂಥ ವ್ಯಕ್ತಿನೂ ಕೂಡ, ರೈತು ಕೂಡ, ಬಡ ರೈತು ಕೂಡ ನಮ್ಮ ಪ್ರಾಡಕ್ಟನ್ನು ಏನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಇದ್ರ ಪ್ರೈಸ್ 4,250 ರೂಪಾಯಿ. ಎಷ್ಟು ರೀ? 4,250 ರೂಪಾಯಿ ಇದ್ರ ಪ್ರೈಸ್ ಆಗ್ತದೆ ರೀ. 2 ಸಲ ಡ್ರಿಂಚ 2 ಸಲ ಸ್ಪ್ರೇ, ಅಥವಾ ಸಣ್ಣ ಬೆಳೆ ಇತ್ತಂದ್ರೆ 3 ಸಲ ಡ್ರಿಂಚ 4 ಸಲ ಸ್ಪ್ರೇ ಕೂಡ ಮಾಡ್ಕೋಬೋದು. ಇವತ್ತು ಇದ್ರ ಬಗ್ಗೆ ರಿಸಲ್ಟ್ ಬಗ್ಗೆ ಹೇಳ್ತೇನೆ ನಿಮಗೆ. ರಿಸಲ್ಟ್ ಈ ರೀತಿ ಇದಾವ್ರಲ್ಲ, ಇದು ಯಾವುದು ಬೆಳೆಗೆ ಅಂದ್ರೆ ಆಲ್ ಕ್ರಾಪ್ಸ್, ಇದಕ್ಕೆ ಸ್ಟೇಜ್ ಸಿಸ್ಟಮ್ ಇಲ್ಲ. ಅಂದರೆ ಇದ ಸ್ಟೇಜ್ಗೆ ಯೂಸ್ ಮಾಡಬೇಕು, ಅದ ಸ್ಟೇಜ್ಗೆ ಯೂಸ್ ಮಾಡಬೇಕು, ಈ ರೀತಿ ಯಾವುದೇ ರೀತಿಯಿಂದ ಇಲ್ಲ. ಇವತ್ತು ನನಗೆ ಹೇಳ್ರಿ, ಈಗ 10-12 ತಿಂಗಳಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ 12 ತಿಂಗಳ ಒಳಗೆ ಎಲ್ಲ ಕಬ್ಬ ಕಟಾವು ಮಾಡ್ತೇವೆ. ಎಷ್ಟು ರೀ? 12 ತಿಂಗಳು. ಈಗ 10 ತಿಂಗಳದ ಕಬ್ಬಿಗೆ ಯಾರು ರಿಸಲ್ಟ್ ತೆಗೆದು ಕೊಡೋರ, ಯಾವ ಅಂಗಡಿಯಾಗ ಮುಂದೆ ಬರ್ತಾನೆ ರೀ ಸರ? ಯಾರ ಕಡೆ ಔಷಧಿ ಐತ್ರಿ ಇಂಥದ? 10 ತಿಂಗಳದ ಏನಾಗಿತ್ತು ರೀ? ಉದಾಹರಣೆ ಕಬ್ಬಿದ ಹೇಳತ್ತೇನ್ರಿ ನಾ. ಈಗ 10 ತಿಂಗಳು ಆಗಿದಾವೆ, ಅದಕ್ಕೂ ರಿಸಲ್ಟ್ ಬರ್ಬೇಕು. ಹಿಂಗೆ ಯಾರ ಕಡೆ ಪ್ರಾಡಕ್ಟ್ ಐತ್ರಿ ಮಾರ್ಕೆಟ್ದಾಗ ಎಲ್ಲಿ ಕೇಳಿದಿರಿ ಸರ? ಆದ್ರೆ 10 ತಿಂಗಳು ಇದು ಪ್ರಾಡಕ್ಟ್ ಈಗ ಇಷ್ಟು ದೊಡ್ಡದು ಕಬ್ಬು ಐತ್ರಿ, ಅದು ಇದಕ್ಕಿಂತ ದೊಡ್ಡದೈತೆ ತಿಳ್ಕೊರಿ ನೀವು. ಕಟಾವು ಬಂದೈತಿ, ಅದು 2 ತಿಂಗಳ ನಂತರ ಏನಾಗೋದೈತ್ರಿ? ಕಟಾವು ಆಗೋದೈತಿ. ಆ ಕಬ್ಬಿಗೆ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ ಮಾರ್ಕೆಟ್ದಾಗ ಯಾರ ಕಡೆನೂ ಇಲ್ಲ. ಆದರೆ ಈ ಪ್ರಾಡಕ್ಟ್ದಿಂದ ನಾನು ನಿಮಗೆ 100% ಪ್ರೂಫ್ ಮಾಡಿ ತೋರಿಸ್ತೀನಿ ರಿಸಲ್ಟ್ ಬರ್ತೈತೋ ಇಲ್ಲೋ. ಯಾಕಂದ್ರೆ ಮಾರ್ಕೆಟ್ನಾಗ ನಾನು ಆಲ್ರೆಡಿ ಮಾಡೀನಿ. ಏನು ಸರ್? ಓಕೆ. ಈಗ ಯಾವಾಗ ನಿಮ್ಮ ಅದನ್ನು ನಾನು ನಿಮಗೆ ಪ್ರೂಫ್ ಹೆಂಗೆ ಮಾಡಿ ತೋರಿಸೋದು ಹೇಳ್ತೇನೆ ರೀ. ಈಗ ಏನ್ರಿ ಪಡ್ಲ
ಇಲ್ಲ ನಾನು ನಿಮ್ಗೆ ಹೇಳ್ತೀನಿ ಅದನ್ನ ಹೆಂಗೆ ಒಂದು 10 ಕಬ್ಬ ಕಡಿಯೋದ್ರಿ ಅಲ್ಲಿ ಎಷ್ಟು ಕಬ್ಬ ಕಡಿಯೋದ್ರಿ 10 15 20 ಕಬ್ಬ ಕಡಿಯೋದ್ರಿ ಓಕೆ ಗಣಿಕೆ ಏನಿರ್ತಾವೆ ರೀ ಹೆಚ್ಚ ಕಡಿಮೆ ಇರೋವ ಪ್ರತಿಯೊಂದು ಕಬ್ಬದ ಸೇಮ್ ಗಣಿಕೆ ಇರಂಗಿಲ್ಲ ಈ ಉದಾಹರಣೆ ಇದು ಒಂದನೇ ಕಬ್ಬು ಐತ್ರಿ ಇದ್ರ ಗಣಿಕೆ ಅನಿಸೋದ್ರಿ ನಾವು ಏನು ಅನಿಸೋದ್ರಿ ಗಣಿಕೆ ಅನಿಸೋದ ಇದ್ರದ್ದು ವೇಟ್ ಮಾಡೋದ್ರಿ ನಾವು ಈ ಕಬ್ಬಿದ ಏನು ಮಾಡೋದ್ರಿ ಗಣಿಕೆ ಅನಿಸೋದ ಬರೆಯೋದ್ರಿ ಇದು ಒಂದನೇ ಕಬ್ಬ ಇದ್ರದ್ದು ಇಷ್ಟು ಗಣಿಕೆ ಆಗ್ಯಾವ ಇದ್ರದ್ದು ಇಷ್ಟು ವಜನ್ ಆಗೈತಿ ಎರಡನೇ ಕಬ್ಬ ಇಷ್ಟು ಗಣಿಕೆ ಅದಾವ ಇದ್ರದ್ದು ಇಷ್ಟು ವಜನ್ ಆಗೈತಿ ಮೂರನೇ ಕಬ್ಬ ಇದ್ರ ಇಷ್ಟು ಗಣಿಕೆ ಅದಾವ ಇಷ್ಟು ವಜನ ಟೋಟಲ್ ಗೊತ್ತೈತ್ರಿ ಓಕೆ ಆಮೇಲೆ ಈ ಪ್ರಾಡಕ್ಟನ್ನು ಯೂಸ್ ಮಾಡೋದು ಏನ್ರಿ ಈ ಪ್ರಾಡಕ್ಟ್ ಯೂಸ್ ಮಾಡೋದ ನಿಮಗೆ 1 ತಿಂಗಳ ನಂತರ ಎಷ್ಟು ತಿಂಗಳ ನಂತರ ರೀ ಬರೀ 1 ತಿಂಗಳ ನಂತರ ಮತ್ತೆ 10 ಕಬ್ಬ ಕಡಿಯೋದು ಮತ್ತೇನು ಮಾಡೋದ್ರಿ 10 ಕಬ್ಬ ಕಡಿಯೋದ ಆ 10 ಕಬ್ಬದ ಮತ್ತೆ ಏನು ಮಾಡೋದ್ರಿ ಗಣಿಕೆಗಳು ಎಣಿಸೋದ ವಜನ್ ಮಾಡೋದ ರಿಸಲ್ಟ್ ಮುಂದೆ ಬರ್ತೈತೋ ಇಲ್ಲೋ ಎಷ್ಟು ಗಣಿಕೆಗಳು ಬೆಳೆದು ಒಂದನೇದ ಎರಡನೇದ ವಜನ್ದಾಗ ಎಷ್ಟು ಡಿಫ್ರೆನ್ಸ್ ಆಯಿತು ಇದು ನಿಮಗೆ ರಿಸಲ್ಟ್ಗೆ ಏನಾಯ್ತು ರೀ ಕಣ್ಣು ಮುಂದೆ ಅದ್ರ ರಿಪೋರ್ಟ್ ಬರ್ದಂಗೆ ಐತ್ರಿ ಅದು ಯಾತ್ರದ್ರಿ ಈಗ ಯಾವ ರೀತಿ ಡಾಕ್ಟರ್ ರಿಪೋರ್ಟ್ ತೆಗಿತಾನ್ರಲ್ಲ ಆ ರೀತಿ ಒಂದು ರಿಪೋರ್ಟ್ ಬಂದಾಗ ನಿಮ್ಗೆ ಕಣ್ಣು ಮುಂದೆ ರಿಸಲ್ಟ್ ಬರ್ತದೆ ರೀ ಓಕೆ ಈಗ ಮಣ್ಣಿಲ್ಲಿ ಕಪ್ಪಲ್ ಗುದ್ದ್ಯಾಗ ರೀ ಎಲ್ರಿ ಕಪ್ಪಲ್ ಗುದ್ದ್ಯಾಗ ಒಬ್ಬ ರೈತ ಅರಿಶಿನಕ್ಕೆ ಔಷಧ ಕೊಟ್ಟಿದ್ರು ನಾವು ಯಾವಾಗ ಕೊಟ್ಟಿದ್ದು ಅಂದ್ರೆ ಆ ರೈತದ ವೀಡಿಯೋನೂ ಐತಾರೆ ನನ್ನ ಕಡೆ ಓಕೆ ಅಂದ್ರೆ ಆಫ್ಟರ್ ನಾವು ಹೋಗಿ ವೀಡಿಯೋನು ಮಾಡಿದ್ದು ಅವ್ರು ನಮ್ಮ ಕರಿಸಿ ವೀಡಿಯೋ ಮಾಡ್ಸಿರ ತಪ್ಪಲ ಕೊಯ್ತಾರೆ ಗೊತ್ತಿದ್ರಿ ಸರ ತಪ್ಪಲ ಕೊಯ್ಯಕತ್ತ 20 ದಿವಸ ಮೊದಲು ನಾವು ಔಷಧ ಬಿಟ್ಟಿದ್ದು ರೀ ಎಷ್ಟು ದಿವಸ ಮೊದಲು ರೀ ಅದರ ಲಾಸ್ಟ್ ಸ್ಟೇಜರ್ಲಿ ಆತರದ ಓಕೆ ಆ ರೈತ ಹೇಳ್ತಾನೆ ತಗ ನಾನು ಹೊಲ್ದಾಗ ಹಿಂಗೆ ಅರಿಶಿನ ಯಾವಾಗ ಬಂದಿಲ್ಲ ಇದೇ ಪ್ರಾಡಕ್ಟ್ ಏನು ಮಾಡಿದ್ರು ನಾವು ರೈತ ಏನು ಮಾಡಿದ್ರಿ ಪೂರ್ತಿ ಎಲ್ಲ ಕಿಟ್ ಆವಾಗ ಸ್ಪ್ರೇದಾಗ ಇಲ್ಲ ಆಗಿತ್ತು ರೀ ತಪ್ಪಲು ಒಣಗಿದ್ದು ಸ್ಪ್ರೇ ಮಾಡ್ಸಕ್ಕೆ ಹಚ್ಚಲಿಲ್ಲ ನಾವು ಏನು ಮಾಡಿದ್ವು ಎಲ್ಲ ಔಷಧ ಕೂಡಿಸಿ ಏನು ಮಾಡಿದ್ರು ನಾವು ಡ್ರಿಪ್ದಾಗ ಒತ್ತಕ್ಕೆ ಹಚ್ಚಿದ್ವಿ ರೀ ಆ ರೈತ ಹೇಳ್ತಾನೋ ತಕ ನಮ್ಮ ಸರ್ ಹೊಲ್ದಾಗ ಈ ರೀತಿ ಅರಿಶಿನ ಬಂದಿಲ್ಲ ಫಸ್ಟ್ ಟೈಮ್ ನಾ ಈ ರೀತಿ ಅರಿಶಿನ ನೋಡತ್ತೀನಿ ಮತ್ತು ಅರಿಶಿನ ಯಾವಾಗ ರೀ ಅವ್ರ ಅಜ್ಜನ ಕಾಲ್ಕಿರ್ತಿದಿಂದ ಏನು ಮಾಡ್ಕೊತ ಬಂದಾರು ಬೆಳ್ಕೊತ ಬಂದಾರ ನಾ ಭಾಳ ದೂರಿಂದ ಮಾತಾಡ್ತಾ ಇಲ್ಲ ಎಲ್ರಿ ಇದ ನಿಮ್ಮ ಕಪ್ಪಲ್ ಗುದ್ದ್ಯಾಗ ಯಾವುದು ಬೆಳಿಗ್ಗೆ ಯಾವುದು ಸ್ಟೇಜ್ದಾಗ ಅಂದ್ರೆ ಈಗ ಉದಾಹರಣೆ ಹೇಳ್ತಾನೆ ನೀವು ಲಾವಣಿ ಹಿಡ್ಕೊಂಡ ಈ ಕಬ್ಬು ಹಚ್ಚತ್ತೀರಿ ತಿಳ್ಕೊರಿ ನಾವು ಈಗ ಲಾವಣಿ ಮೂಮೆಂಟ್ ಬಂದಿ ಅಲ್ಲಿ ಅವಾಗೂ ಯೂಸ್ ಮಾಡ್ಬೋದು ಇಷ್ಟು ಕಬ್ಬು ಬಂದೈತಿ ಅವಾಗೂ ಯೂಸ್ ಮಾಡ್ಬೋದು ನಾ ಲಾಸ್ಟ್ ಹೇಳತ್ತೇನೆ ಕಬ್ಬು ಹೋಗೋದೈತಿ ಅವಾಗೂ ಯೂಸ್ ಮಾಡ್ಬೋದು ಓಕೆ ಈ ಇತರ ರಿಸಲ್ಟ್ಗಳು ಹೆಂಗೆ ರೀ ಸಿಸ್ಟಮ ಈ ಕಬ್ಬಿಗೆ ಉದಾಹರಣೆ 1 ಎಕರೆಗೆ 1 ಕಿಟ್ ಯೂಸ್ ಮಾಡಿರ್ತೀವಿ ತಿಳ್ಕೊರಿ ಎಷ್ಟು ಎಕರೆಗೆ ರೀ 1 ಎಕರೆಗೆ 1 ಕಿಟ್ ಯೂಸ್ ಮಾಡಿರಿ ಅಂದ್ರೆ 5 ರಿಂದ 10 ಟನ್ 5 ರಿಂದ 10 ಟನ್ ಮಟ್ಟ ಏನಾಗ್ತಿದ್ರಿ ಕಬ್ಬ ಇಳುವರಿ ಹೆಚ್ಚಿಗೆ ಆಗ್ತದೆ ರೀ ಓಕೆ ಅದ ಈ ಪ್ರಾಡಕ್ಟನ್ನು 2 ಕಿಟ್ ಯೂಸ್ ಮಾಡಿರಿ 1 ಎಕರೆಗೆ ಎಷ್ಟು ಕಿಟ್ ರೀ 2 ಕಿಟ್ ಯೂಸ್ ಮಾಡಿರಿ ಅಂದ್ರೆ ಮಿನಿಮಮ್ 10 ರಿಂದ 15 ಟನ್ ಅಂದರೆ ಎಕ್ಸ್ಟ್ರಾ ನೀವೇನು ವರ್ಷ ಬೆಳಿತಿರಲ್ಲ ಈಗ ಆಲ್ಮೋಸ್ಟ್ ಇಲ್ಲಿ ವರ್ಷ ಎಷ್ಟಿಗೆ ಬರ್ತದೆ ರೀ ಸರ್ ಇಲ್ಲಿ ಒಂದು ಇಲ್ಲಿ ಏರಿಯಾದಾಗ ಎಷ್ಟು ಟನೇಜ್ ಆಗ್ತೈತಿ ರೀ ಎಕರೆ 60 ಈ ನೀವು ಏರಿಯಾದಾಗ ಬೆಳತ್ತೀರಿ ಆಲ್ಮೋಸ್ಟ್ ಎಲ್ಲರದು ಹಂಗೆ ಬೆಳೆಯಂಗಿಲ್ಲ ಹೌದಲ್ರಿ ಯಾರ್ದೋ ಒಂದು ಊರಾಗ ಹೈಯೆಸ್ಟ್ ಇರ್ತದೆ ಇವತ್ತು ಇಲ್ಲಿ ನಮ್ಮ ಈ ಭಾಗದಾಗ ನೋಡ್ರಿ 40 45 50 ತಕ ಎಲ್ಲರದು ಕಬ್ಬುಗಳು ಬರತ್ತಾವ್ರಿ ಬರೋಬರ್ರಿ ಅಲ್ಲಿ ಇದು ಎಕ್ಸ್ಟ್ರಾ ಏಟ್ ಬರಾಕೈತ್ರಿ 2 ಕಿಟ್ ಯೂಸ್ ಮಾಡೋದ್ರಿಂದ 10 ರಿಂದ 15 ಟನ್ನೇಜ್ ಹೆಚ್ಚಾಗ್ತದೆ ರೀ ಓಕೆ ಆಮೇಲೆ 3 ಕಿಟ್ ನಾವು ಜರ ಯೂಸ್ ಮಾಡಿದ್ವು ಎಷ್ಟು ಕಿಟ್ ರೀ ಸರ 3 ಕಿಟ್ ಯೂಸ್ ಮಾಡೋದ್ರಿಂದ 15 ರಿಂದ 20 ಟನ್ನೇಜ್ ಇದು ಗ್ಯಾರಂಟಿ ಕೊಡತ್ತೇನ್ರಿ ನಾ ಏನ್ರಿ ಗ್ಯಾರಂಟಿ ಕೊಟ್ಟು ಮಾತಾಡ್ತೇನೆ ಇಷ್ಟು ಬರಾಕ್ಬೇಕಂದ್ರೆ ಬರಾಕ್ಬೇಕು ಇವತ್ತು ಉದಾಹರಣೆ ತೊಗೊಳ್ರಿ ಎಕ್ಸಾಂಪಲ್ 1 ಕಿಟ್ ಯೂಸ್ ಮಾಡಿದ್ರಿ 5 ಟನ್ ನೆಗೆಟಿವ್ ತೊಗೊಂಡ್ರಿ ನಾವು ಪಾಸಿಟಿವ್ ಬೇಡ 10 ಟನ್ ಬೇಡ ಎಷ್ಟು ಟನ್ ರೀ 5 ಟನ್ ಪ್ರಾಫಿಟು ಲಾಸ್ ರೀ 4250 ರೂಪಾಯಿ ಖರ್ಚು ಮಾಡಿದೇವು ರೀ ಎಕ್ಸ್ಟ್ರಾ ನಾವೇನು ಯೂಸ್ ಮಾಡತ್ತೀವಿ ಗೊಬ್ಬರ ಅದನ್ನು ಯೂಸ್ ಮಾಡ್ಕೋತಾ ಎಕ್ಸ್ಟ್ರಾ ಏಟ್ ಖರ್ಚು ಮಾಡಿದೇವ್ರಿ ಬರೀ 4250 ರೂಪಾಯಿ ಖರ್ಚು ಮಾಡಿದ್ದೀವಿ ಅದಕ್ಕೆ 5 ಟನ್ ಎಕ್ಸ್ಟ್ರಾ ಬರತ್ತಿದೆ ತಿಳ್ಕೊರಿ ನೀವು 5 ಟನ್ ಅಂದ್ರೆ ಎಷ್ಟು ರೊಕ್ಕ ಅದು ರೀ 15,000 ರೂಪಾಯಿ ಅಮೌಂಟ್ ಐತೆ ಖರ್ಚು ಎಟ್ಟು ಮಾಡಿದ್ದೀವಿ ಎಕ್ಸ್ಟ್ರಾ 4 ಅಂದರೆ 4250 ಪ್ರಾಫಿಟ್ದಾಗಿದ್ದೇವೆ ಲಾಸ್ದಾಗಿದ್ದೇವೆ ರೀ ಪ್ರಾಫಿಟ್ದಾಗ ಇದ್ದೀವಿ ಆಮೇಲೆ ಭೂಮಿದು ಫಲವತ್ತತೆ ಮತ್ತು ಅದು ಹೆಚ್ಚಾಯ್ತು 2 ಕಿಟ್ ಯೂಸ್ ಮಾಡಿದ್ದೀವಿ ಓಕೆ 15 ಟನ್ ಬೇಡ ಎಷ್ಟು ಟನ್ ಹಿಡ್ಕೊಂಡ್ರಿ ನಾವು 10 ಟನ್ ಹಿಡ್ಕೊಂಡು ಖರ್ಚು ಎಟ್ಟಾಗೈತ್ರಿ 8,500 ರೂಪಾಯಿ ಖರ್ಚು ಅದ್ರ ಲಾಭ ಎಟ್ಟೈತ್ರಿ 30 ಅಂದ್ರೆ 35,000 ಮಟ್ಟ ಸಮಥಿಂಗ್ ಹೌದಲ್ರಿ ಲಾಭ ಐತೋ ಲಾಸ್ ಐತ್ರಿ ಲಾಭ 3 ಕಿಟ್ ಯೂಸ್ ಮಾಡಿದ್ದೀವಿ
20 ಟನ್ ಬೇಡ, 18 ಟನ್ ಹಿಡ್ಕೊಂಡು ನೆಗೆಟಿವ್ ಥಿಂಕ್ ಮಾಡೋಣ್ರಿ ನಾವು. ಓಕೆ, ಕೆಟ್ಟ ವಿಚಾರ ಮಾಡಿ ಹೋಗೋಣ. 18 ಟನ್ ಕೆಟ್ಟ ಐತ್ರಿ. 45ರಿಂದ 50 ಸಾವಿರ ರೂಪಾಯಿ ಐತ್ರಿ. ಖರ್ಚು ಎಟ್ಟು ಮಾಡೀವಿ? 12,750 ರೂಪಾಯಿ. ಅಂದ್ರೆ 12,750 ರೂಪಾಯಿ ಖರ್ಚು ಮಾಡಿ ಅಲ್ಲಿ ನನಗೆ 50,000 ರೂಪಾಯಿ ಜರ ಸಿಕ್ತಿತ್ತಂದ್ರೆ ಎಷ್ಟು ಪಟ್ಟು ನಮಗೆ ಲಾಭ ಐತ್ರಿ? 4 ಪಟ್ಟ ಅಮೌಂಟ್ ನಮಗೆ ಅದರ ಇಟ್ಟು ರೊಕ್ಕ ನಮಗೇನಾದ್ರು ರೀ ಎಕ್ಸ್ಟ್ರಾ ಹಾಕತ್ತು. ಓಕೆ, ಈಗ ಇಷ್ಟೊಂದು ಲಾಭ ನಾವು ಇದನ್ನು ಪಡ್ಕೋಬೋದು. ಅರಿಶಿಣದ ಹೇಳ್ತಾನೆ ಉದಾಹರಣೆ. ಈಗ ನಾನು ಬರ್ತಾ ನೋಡಿನಿ, ಈ ಸೈಡ್ ಸ್ವಲ್ಪ ಅರಿಶಿಣ ಹೆಚ್ಚೈತ್ರಿ. ಈ ಅರಿಶಿಣಕ್ಕೆ ಯೂಸ್ ಮಾಡೋದ್ರಿಂದ ಅದ್ರ ಒಳಗಿಂದ ಕ್ರ್ಯಾಕ್ರೂಮ್ ಇರ್ತಿದ್ದು ಗೊತ್ತಿದ್ದೇನೆ ರೀ, ಗರ್ಭ ಕಟ್ತಿತ್ರಲ್ಲ ಸರ್, ಇಟ್ಟು ಫುಲ್ ಆಗ್ತಿತ್ರಲ್ಲ, 100% ಗ್ಯಾರಂಟಿ ಕೊಡ್ತೇನೆ ರೀ ಅದಕ್ಕೂ. ನಾನು ಎದಕ್ಕೆ ರೀ? ಅರಿಶಿಣಕ್ಕೂ ಗ್ಯಾರಂಟಿ ಕೊಡ್ತೀನಿ. ಮಾರ್ಕೆಟ್ದಾಗ 1 ನಂಬರ್ ಬರಾಗಬೇಕು ರೀ, ಊರಾಗಲ್ಲ. ಎಲ್ಲಿ ಬರ್ಬೇಕು ರೀ? ಮಾರ್ಕೆಟ್ದಾಗ 1 ನಂಬರ್ ಬರ್ಬೇಕು ಅರಿಶಿಣ. ಆ ರೀತಿ ರಿಸಲ್ಟ್ ತೆಗೆದು ಕೊಡ್ತೈತಿ ರೀ. ಯಾಕಂದ್ರೆ ಹೋದ ವರ್ಷ ನಾವು ಸಾಕಷ್ಟು ತೇರದಾಳ ಭಾಗದೊಳಗೆ, ಆಮೇಲೆ ಇಲ್ಲಿ ಈ ಏರಿಯಾದಾಗ ನಾವು ಇವ್ರಿಗೆ ಕೊಟ್ಟಿದ್ದು ರೀ. ಯಾರಿಗೆ? ಅದು ಕಪ್ಪಲ್ಗುದ್ದವ್ರಿಗೆ ಏನ್ರಲ್ಲ, ಕಪ್ಪಲ್ಗುದ್ದವ್ರು ಅವ್ರಿಗೆ ಕೊಟ್ಟಿದ್ದು. ಅದು ಅವಾಗ ಯಾವಾಗ ಬಿಟ್ಟಿರವ್ರ? ಲಾಸ್ಟ್ ಮೂಮೆಂಟ್ಗೆ ಬಿಟ್ಟಾರ್ರಿ. ಅದು ಸ್ಟಾರ್ಟಿಂಗ್ದಿಂದ ಅವ್ರು ಯೂಸ್ ಮಾಡ್ಲಾಗಿರ, ಲಾಸ್ಟ್ ಮೂಮೆಂಟ್ಗೆ ಬಿಟ್ಟ. ಆದರೂ ಆ ರೀತಿ ಅವ್ರಿಗೆ ಏನೈತ್ರಿ ರಿಸಲ್ಟ್ ಬತ್ತು. ಈ ರೀತಿ ಏನೈತಿಲ್ಲ, ಇದು ಅಗ್ರಿಕಲ್ಚರ್ ಇದು ಏನು ಕೆಲಸ ಮಾಡ್ತದೆ? ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡ್ತದೆ ರೀ. ಏನು ಮಾಡ್ತದೆ? ರಿಸಲ್ಟ್ ಬರೋಕ್ಕೆ ಕಾರಣ ಏನ್ರಿ? ಭೂಮ್ಯಾಗ ಕಾರ್ಬನ್ ಹೆಚ್ಚು ಮಾಡ್ತೈತಿ ಸರ್. ಭೂಮ್ಯಾಗ ಏನು ಮಾಡ್ತೈತಿ ರೀ? ಕಾರ್ಬನ್ ಹೆಚ್ಚು ಮಾಡ್ತೈತಿ. ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡ್ತೈತಿ. ಅಂದ್ರೆ ಮಣ್ಣೆಲ್ಲ ಉಬ್ಬಾಕ್ ಚಾಲು ಮಾಡ್ತೈತಿ. ಮಣ್ಣು ಉಬ್ಬಿತ ತಿಳ್ಕೊರಿ ನೀವು, ಆಕ್ಸಿಜನ್ ಲೆವೆಲ್ ಎಲ್ಲಿ ಹೋಗ್ತೈತ್ರಿ? ಅಂದ್ರೆ ಭೂಮಿಯಾಗ ಒಳಗೆ ಹೋಗ್ತೈತ್ರಿ ಆಕ್ಸಿಜನ್. ಅಂದ್ರೆ ಗಾಳಿ ಒಳಗೆ ಹೋಗೋದ್ರಿಂದ ಅಲ್ಲಿ ತುಂತು ಬೇರೆ ಹೆಚ್ಚಾಗ್ತಾವೆ. ಯಾವುದ್ರಿ? ವೈಟ್ ರೂಟ್ಸ್ ಎಷ್ಟು ಹೆಚ್ಚಾಗ್ತಾವ್ರಲ್ಲ, ಅವಾಗ ಏನಾಗ್ತೈತಿ ರೀ ನಮ್ಮದು ಆಟೋಮೆಟಿಕ್ ಬೆಳೆ ಉತ್ಪನ್ನ ಆಗೇ ಆಗ್ತದೆ. ಈಗ ಬೆಳೆ ಒಳಗೆ 2 ಬೇರೆ ಬರ್ತಾವೆ ಸರ್, ಒಂದು ಕರಿಬೇರ, ಒಂದು ಬಿಳಿ ಬೇರ. ಓಕೆ, ಕರಿಬೇರ ಏನು ಕೆಲಸ ಮಾಡ್ತೈತ್ರಿ? ಕರಿಬೇರದ ಕೆಲಸ ಅಂದ್ರೆ ಸ್ಟ್ರಾಂಗ್ ಭೂಮಿಯನ್ನು ಹಿಡ್ಕೋದು. ಏನು ಮಾಡೋದ್ರಿ? ಸ್ಟ್ರಾಂಗ್ ಆಗಿ ಭೂಮಿಯನ್ನು ಹಿಡ್ಕೋದು ಕೆಲಸ ಮಾಡ್ತೈತ್ರಿ ಕರಿಬೇರ. ಮತ್ತು ಬಿಳಿ ಬೇರೆ ಏನು ಮಾಡ್ತೈತ್ರಿ? ಆಹಾರವನ್ನು ಸಪ್ಲೈ ಮಾಡೋಕ್ಕೆ ಕೆಲಸ ಮಾಡ್ತೈತ್ರಿ. ಓಕೆ, ಅಂದ್ರೆ ಎಷ್ಟು ಅದರ ವೈಟ್ ರೂಟ್ಸನ್ನು ಇಟ್ಟು ಡೆವಲಪ್ ಮಾಡ್ತೈತಿ. ಅಂದ್ರೆ ಅದು ಇದನ್ನೇನಾಗೋದ್ರಿ? ಬೆಳೆ ಏನಾಗ ಬರೋದ್ರಿ? ಹೆಲ್ದಿ ಬರೋದ್ರಿ, ಅದಕ್ಕೆ ಕ್ವಾಲಿಟಿ ಬರೋದ್ರಿ, ರಿಸಲ್ಟು ಬರೋದ. 100% ಉತ್ಪನ್ನ ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಇದೇನು ಕೆಲಸ? ವ್ಯಾಮ್ ರೂಟ್ ಏನೈತ್ರಲ್ಲ, ಮಾರ್ಕೆಟ್ದಾಗೂ ವ್ಯಾಮ್ ರೂಟ್ ಐತ್ರಿ. ಇದು ತುಂತು ಬೇರೆನೇ ಹೆಚ್ಚು ಮಾಡ್ತೈತ್ರಿ. ಇದು ಬರೀ 1 ಎಕರೆಗೆ 100 ಗ್ರಾಮ್ ಐತ್ರಿ. ಇದು 1 ಎಕರೆಗೆ ಎಷ್ಟು ರೀ? 100 ಗ್ರಾಮ. ಈ 100 ಗ್ರಾಮದೊಳಗೆ ಏನು ತಾಕತ್ತಿರ್ಬೇಕು ಹೆಚ್ಚು ರೀ. ಇವತ್ತು ಮಾರ್ಕೆಟ್ನಾಗೂ ವ್ಯಾಮ್ ರೂಟ್ ಸಿಗ್ತೈತಿ, ಅದನ್ನು ಯೂಸ್ ಮಾಡಿ ನೋಡ್ರಿ, ಮತ್ತು ಇದನ್ನು ಯೂಸ್ ಮಾಡಿ ನೋಡ್ರಿ. ನಿಮಗೆ ನಾ ಹೇಳೋದಲ್ಲ, ಬೆಳಿನ ಹೇಳ್ತೈತಿ. ಏನು ಹೇಳ್ತೈತ್ರಿ? ನಾ ಎಷ್ಟು ಹೇಳ್ರು ಏನೈತಿರಲ್ಲ, ನಿಮಗೆ ಯಾವಾಗ ಗೊತ್ತಾಗ್ತೈತಿ ರಿಸಲ್ಟ? ಯೂಸ್ ಮಾಡಿದಾಗ ಗೊತ್ತಾಗೋದು. ಎಲ್ಲಿ ಮಟ್ಟ ನೀವು ಯೂಸ್ ಮಾಡೋಂಗಿಲ್ಲ ಅಲ್ಲಿ ಮಟ್ಟ ಇದ್ರ ರುಚಿ ಗೊತ್ತಾಗಂಗಿಲ್ಲ. ಈಗ ಯಾರ್ದು 10 ಎಕರೆ ಐತ್ರಿ, 5 ಎಕರೆ ಐತಿ, 4 ಎಕರೆದವ್ರು ಇದೀರಿ, 1 ಎಕರೆದವರು ಅದರಿ. ನಾನು ಹೇಳ್ತೀನಿ ಬರೀ 1 ಎಕರೆ ಮಾಡಿ ನೋಡ್ರಿ. ಎಷ್ಟು ಎಕರೆಗೆ ರೀ? ನಿಮ್ದು 10 ಎಕರೆ 20 ಎಕರೆ ಬ್ಯಾಡ್ ನಮಗೆ. ಬರೀ 1 ಎಕರೆ ಮಾಡೋದು ಎಷ್ಟು ರೀ? ಆ 1 ಎಕರೆ ರಿಸಲ್ಟ್ ನೋಡ್ರಿ. ನಿಮಗೆ ರಿಸಲ್ಟ್ ಬತ್ತು ನಮ್ಮ ಕಡೆ ಬರ್ರಿ, ರಿಸಲ್ಟ್ ಬರಲಿಲ್ಲ ನಮ್ಮ ಕಡೆ ಯಾರೂ ಬರಕ್ಕೆ ಹೋಗಿ ಸರ್. ಈ ರೀತಿ ಯಾವ ಕಂಪ್ನಿಯವ್ ಮಾತಾಡೋಂಗಿಲ್ಲ. ನಾ ಇಷ್ಟು ಗ್ಯಾರಂಟಿ ಯಾಕೆ ಮಾತಾಡ್ತೀನಿ? ನನ್ನ ಮೇಲೆ ನನಗೆ ವಿಶ್ವಾಸ ಇಲ್ಲ, ಆದರೆ ಈ ಪ್ರಾಡಕ್ಟ್ ಮೇಲೆ ವಿಶ್ವಾಸ ಐತೆ ನಂಗೆ. ಯಾಕಂದ್ರೆ ಇವತ್ತಿನ ಮಟ್ಟ 2 ವರ್ಷನಾಗ 40,000 ಕಿಟ್ ನಾ ಇದು ಕೊಟ್ಟೇನಿ ರೀ ಮಾರ್ಕೆಟ್ನಾಗ. ಎಟ್ರಿ? ಒಂದು ರಿಸಲ್ಟ್ ಫೇಲ್ ಬಂದಿಲ್ಲ ನಾನು. ಎಷ್ಟು ರಿಸಲ್ಟ್ ರೀ? ಒಂದು ರಿಸಲ್ಟ. ಅಂದ್ರೆ ಈ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಯಾರೂ ಅಂದಿಲ್ಲ. ಮತ್ತು ಪ್ರತಿಯೊಂದು ಮಣ್ಣಿನ ಮೇಲೆ ಚೆಕ್ ಮಾಡೇವು ನಾವು. ಪ್ರತಿಯೊಂದು ಮಣ್ಣಿನ ಮೇಲೆ, ಕರಿ ಮಣ್ಣಾಯಿತು ಅಥವಾ ಮಡ್ಡಿ ಮಣ್ಣಾಯಿತು, ಎಲ್ಲ ಮಣ್ಣ ಮೇಲೆ ಚೆಕ್ ಮಾಡೀನಿ. ಎಲ್ಲದಕ್ಕೆ ಹೈಯೆಸ್ಟ್ ರಿಸಲ್ಟ್ ಬಂದವ್ರು. ಈಗ ನನಗೆ ಹೇಳ್ರಿ, ಈಗ 1 ತಿಂಗಳ ಎಷ್ಟು ಗಣಿಕೆ ಆಗ್ತಾವ್ರಿ? 15 ದಿವ್ಸಕ್ಕೆ 1 ಗಣಿಕೆ ಆಗ್ತೈತ್ರಿ. ಹಾಂ, ಈಗ ಆ್ಯಕ್ಚುಲಿ ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಒಳಗೆ ಟ್ರೈನಿಂಗ್ದಾಗ ಹೇಳ್ತಾರೆ ನಮಗೆ, 1 ತಿಂಗಳದಾಗ ಮಿನಿಮಮ್ 2 ಗಣಿಕೆ ಆಗ್ತಾವ್ರಿ. ಎಷ್ಟು ಗಣಿಕೆ ಆಗ್ತಾವ್ರಿ? 2 ಗಣಿಕೆ ಆಗ್ತಾವ್ರಿ. ಅತಿ ಹೆಚ್ಚು ನಾವು ಅಂದ್ರೆ ಸಗಣಿ ಗೊಬ್ಬರನೂ ಹೆಚ್ಚು ಯೂಸ್ ಮಾಡೀವಿ, ಮತ್ತು ರಾಸಾಯನಿಕ ಗೊಬ್ಬರ ಅದಕ್ಕೆ ಹಾಕಾಕದೀವಿ ಅಂದ್ರೆ 3 ಆಗ್ತಾವ್ರಿ. ಎಷ್ಟು ಆಗ್ತಾವ್ರಿ? 3 ಮಟ್ಟ ಗಣಿಕೆ ಆಗ್ತಾವ್ರಿ. ಅಂದ್ರೆ ಅದಕ್ಕೆ ಖಾನ ಹಾಕಬೇಕು ನಾವು. ಖಾನ ಹಾಕಿದ್ರೆ ಬೆಳೆಯೋದ್ರಲ್ಲ,
ಮತ್ತು ಅದು ಖಾನ ಹಾಕ್ಲಿಲ್ಲ ಅಂದ್ರೆ ಬೆಳಿತಿದ್ದೇನ್ರಿ, ಬೆಳೆಯಂಗಿಲ್ಲ. ಓಕೆ, ಆದ್ರೆ ಈ ಪ್ರಾಡಕ್ಟನ್ನು ಯೂಸ್ ಮಾಡೋ ಮುಖಾಂತರ ಇವತ್ತು ಮಾರ್ಕೆಟ್ನಾಗ ಈ ಕಾಕಾನ ಯೂಸ್ ಮಾಡ್ಯಾರ. ಕಾಕಾರಿ ನಿಮ್ಮಲ್ಲಿ ಯೂಸ್ ಮಾಡಿದಿರಿ ಈ ಪ್ರಾಡಕ್ಟ ಮಾಡಿದಿರಿಲ್ಲ? ಇಲ್ಲಿ ಯಾರ್ಯಾರು ಯೂಸ್ ಮಾಡಿದಿರಿ ಸ್ವಲ್ಪ ಕೈ ಮೇಲೆ ಮಾಡಿರಿ. ಈ ಪ್ರಾಡಕ್ಟನ್ನು ಯಾರ್ಯಾರು ಯೂಸ್ ಮಾಡಿ ಸ್ವಲ್ಪ ಬರ್ರಿ ಸರ್, ಬರ್ರಿ ಇಲ್ಲಿ ಮೇಲೆ ಬರ್ರಿ. ನಿಮ್ಮ ಹೆಸರು? ಕೆಂಪಣ್ಣ ಅಂಗಡಿ. ಗೋಧಿಗೆ ಮತ್ತು ಗೊಂಜಾಳಕ್ಕೆ ಯೂಸ್ ಮಾಡಿದ್ದೀರಿ. ನಿಮಗೆ ಯಾರು ಪ್ರಾಡಕ್ಟ್ ನಮ್ಮ ಹುದ್ದಾರ ಮುತ್ತಾಪನ ಕೊಟ್ಟಿದ್ರು, ನಿಮಗೆ ಕೊಟ್ಟಿದ್ರು ಸರ್? ಇದಕ್ಕಿಂತ ಮೊದಲು ನೀವು ಅಂದ್ರೆ ನಿಮ್ಮ ಹೆಸರು ಹೇಳ್ರಿ ಪೂರ್ತಿ ಮೊದಲು. ಸೋಮಲಿಂಗ ರಾಮಪ್ಪ ಉಪ್ಪಾರಟ್ಟಿ. ಉಪ್ಪಾರಟ್ಟಿ ಯಾವ ಊರು ರೀ? ಸಂಗನಟ್ಟಿನ ರೀ, ಇದ ಊರವ್ರಿ. ಓಕೆ, ಇದಕ್ಕಿಂತ ಮೊದಲು ನೀವು ಗೋಧಿ ಗೊಂಜಾಳ ಬೆಳಿತಿದ್ರಿ ನಿಮ್ಮ ಹೊಲದಾಗ, ಅಂದ್ರೆ ಈ ವರ್ಷಕ್ಕಿಂತ ಮೊದಲು ಏನು ಬೆಳಿತಿದ್ರಿ ಅವಾಗ ಹೆಂಗೆ ನಿಮ್ಮದು ಇದನ್ನು ಬೆಳೆ ಬರ್ತಿತ್ತು? ಮತ್ತು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಬೆಳೆ ಬದಲಾವಣೆ ಆಗಿತ್ತೋ ಇಲ್ಲೋ? ಆಗೈತ್ರಲ್ಲ. ಏನೇನು ಆಗಿತ್ತು ಹೇಳ್ರಿ ಸರ್? ನಾ ಒಂದ ಕಿಟ್ನಾಗ ರೀ ಎರಡಕ್ಕೆ ಯೂಸ್ ಮಾಡೀನಿ, ಗೋಧಿಗೆ ರೀ ಗೊಂಜಾಳ. ಗೋಧಿಗೂ ಯೂಸ್ ಮಾಡಿರಿ? ಡೋಸ್ ಬಿಟ್ಟಿನ್ರಿ ನಾ. ಒಂದೊಂದು ಡೋಸ ಬಿಟ್ಟಿದ್ರಿ. ಓಕೆ, ಗೊಂಜಾಳ ಒಂದು 30 ಕ್ವಿಂಟಲ್ ತಕ ಬದೈತಿ. ಗೊಂಜಾಳ 30 ಬರೀ ಒಂದು ಡ್ರಿಂಚ ಒಂದು ಸ್ಪ್ರೇಕ್ ರೀ. ಮತ್ತು ಗೋಧಿ ಗೋದ್ರಿ ಅದು ಇನ್ನೂ ಮನ್ಯಾಗದಾರ ತೂಕ ಮಾಡಿಲ್ರಿ. ಹಾಂ, ಮಿಷನ್ಲೆ ಒಟ್ಟು 2.5 ಡೇ ಹೊಂಟತ್ ನೋಡಿ. ಮಿಷನ್ಲೆ 2.5 ಡೇ ಅದರ ಡಿಫ್ರೆನ್ಸ್ ನಿಮಗೆ ಏನು ಲಾಭ ಅನ್ಸಿತ್ತು ಏನು ಲಾಸ್ ಅನ್ಸಿದ್ರಿ? ಲಾಭ ಅನ್ಸೈತ್ರಿ. ಲಾಭ ಅನ್ಸಿದ್ರಿ. ಎಷ್ಟು ರೀ? ಒಂದು ಕಿಟ್ ಯೂಸ್ ಮಾಡ್ಯಾರ ರೀ. ಎಷ್ಟು ರೀ? ಒಂದು ಕಿಟ್. ಗೊಂಜಾಳಕ್ಕೆ ಹೊಡಿತ್ನಾಗ ಗೊಂಜಾಳ ಎಷ್ಟಿತ್ತು ರೀ ನಿಮ್ಮದು? ಗೊಂಜಾಳ ಒಂದು ನಡ್ಮಟ್ಟ ಐತ್ರಿ. ನೀವು ಯೂಸ್ ಮಾಡಕತ್ತೀರಿ ಅವಾಗ ಇಷ್ಟಿತ್ತು ರೀ. ಆಮೇಲೆ ಒಂದು ತಿಂಗಳದಾಗ ಗೊಂಜಾಳ ಎಷ್ಟು ಐತ್ರಿ ಅದ? ಗೊಂಜಾಳ ಗರಿಗೆ ಬಂದೈತ್ರಿ ಅದು. ಅಂದರೆ ಹೈಟ್ ಎಷ್ಟು ಐತ್ರಿ? ಹೈಟ್ ಇಲ್ಲಿ ಮಟ್ಟ ಐತ್ರಲ್ಲ. ಹೈಟ ಇಷ್ಟು ಮಟ್ಟ ಆಗಿದ್ರಿ. ಆ ಗೊಂಜಾಳದ ಕಾಳು ಹೆಂಗಾಗ್ಯಾವ ರೀ? ಕಾಳು ದಮ್ ಆಗ್ಯದವ್ರಿ. ವೇಟ ವೇಟು ಐತ್ರಲ್ಲ. ವೇಟು ಐತಿ. ಆ ಗೊಂಜಾಳ ನೀವು ತಿಂದಿರಿ ಏನು ಸ್ವಲ್ಪ ಯಾವಾಗ ಯೂಸ್ ಮಾಡಿದ್ರಿ ಅದನ್ನ? ಈ ರೊಟ್ಟಿ ನಾವು ಅದನ್ನ ಮಾಡ್ತೀವಿ. ರೊಟ್ಟಿ ಅದನ್ನ ಮಾಡ್ತೀರಿ. ಅದ್ರಾಗ ಟೇಸ್ಟು ಚೇಂಜ್ ಆಗಿತ್ರಿ, ರುಚಿಪಣ ಭಾಳ ಬರ್ತಿದ್ರಿ. ಅದ್ರಾಗ ಏನು ಬರ್ತಿದ್ರಿ? ರುಚಿ ಏನ್ರಿ ಇಷ್ಟು ಅದ್ರ ರುಚಿ ಬರ್ತಿದ್ರಲ್ಲ, ಸ್ವೀಟ್ನೆಸ್ ಬರ್ತಿದ್ರಿ ಹೆಚ್ಚು ಗೊಂಜಾಳದಾಗ. ಕರೆಕ್ಟ್ ಐತ್ರಿ. ಗೋಧಿ ರೀ, ಗೋಧಿ ವೇಟ ಗೋಧಿದನು ನಾವು ಮಾರಿಯಲ್ರಿ ನಾ ಮಾರಿಲ್ರಿ. ಖರೆ ಸ್ವಲ್ಪ ನಿಮಗೆ ಅದ್ರ ವೇಟ್ ಐತ್ರಿ. ವೇಟ್ ಐತ್ರಿ. ಕಾಳು ದಮ್ ಅದಾವು, ಕಾಳು ಮಟ್ಟೆ ಅದಾವ್ರಿ. ಮತ್ತು ಇದು ನಿಮಗೆ ಇದನ್ನ ಎಷ್ಟು ಆಗಿದ್ದು ರೀ? ಮೊದಲು ಹೊಡಿ ಎಷ್ಟು ಹೊಂಟಿದ್ದು, ಇದನ್ನ ಯೂಸ್ ಮಾಡೋಣ ಎಷ್ಟು ಹೊಂಟಿದಾವು? ಹೊಡಿ ಹೊಂಟಿದಾವ್ರಿ. ಅದ್ರ ನನಗೆ ಮುತ್ತಾಪ್ ಸರ್ ನನಗೆ ಮಾತಾಡಿದ್ರು. ಅಂದ್ರೆ ಇಷ್ಟೊಂದು ಹೊಡಿಗಳ ಇದಕ್ಕಿಂತ ಮೊದಲು ಯಾವಾಗ ಹೊಂಟಿಲ್ಲ ನೀವು ಹೊಲ್ದಾವ. ಹೊಡ್ಕೊಂಡು ಹೋಗಿರ್ರಿ ಅವ್ರು. ಫೋಟೋ ಹೊಡ್ಕೊಂಡು. ಹಾಂ, ಫೋಟೋ ಹೊಡ್ಕೊಂಡು ಬಂದು ನಂಗೆ ತೋರಿಸಿರ ಅದನ್ನು. ಅಂದ್ರೆ ಈಗ ನಿಮ್ಮ ಮುಂದೆ ಯಾವ್ದಕ್ಕೆ ಯೂಸ್ ಮಾಡ್ಯಾರ ಇವ್ರ? ಗೊಂಜಾಳಕ್ಕೂ ಯೂಸ್ ಮಾಡ್ಯಾರ, ಆಮೇಲೆ ಗೋಧಿಗೂ ಯೂಸ್ ಮಾಡ್ಯಾರ. ಸರ್ ಸಮಾಧಾನ ಇದ್ರಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ? ಈ ಮಾತು ನಾಲ್ಕು ಇದನ್ನ ತೊಗೊಂಡ್ರಿ ಅದನ್ನ ನಾವು ಕೊಟ್ಟಿದ್ದು ಜಟ ಇವ್ರು ಒಂದ ತೊಗೊಂಡಿದ್ರ, ಆದ್ರೆ ಈಗ ಎಷ್ಟು ತೊಗೊಂಡಾರು? ಯಾಕೆ ತೊಗೊಂಡ್ರಿ ಸರ? ಚಲೋ ಬರಂತ ಚಲೋ ರಿಸಲ್ಟ್ ಬರೋಣ ತೊಗೊಂಡಾರ. ಓಕೆ, ಅಂದ್ರೆ ಕಡಿಮೆ ಬಜೆಟ್ದೊಳಗೆ ರಿಸಲ್ಟ ಹೆಚ್ಚಿಗೆ ಐತಿ, ಹೌದಲ್ರಿ ಸರ್? ಒಂದು ಇವ್ರ ಕಡೆ ಇದನ್ನು ತೊಗೊರಿ, ಮಾಲೆ ತೊಗೊರಿ. ಕಾಕ ಬರ್ರಿ, ಸರ್ಗೆ ಒಂದು ಮಾಲೆ ಹಾಕಿ ಸನ್ಮಾನ ಮಾಡೋಣ್ರಿ.